ನಿಮಿಷ ಹೇಳ್ತೀನಿ ಬರ್ತೀನಿ. ಇನ್ನೊಂದು ದಿವಸ ನೀವೆಲ್ಲ ಪತ್ರಕರ್ತರಿಗೂ ಹೇಳ್ತಾ ಇದ್ದೀವಿ, ಕುಮಾರಸ್ವಾಮಿ ಸುಳ್ಳನ್ನ ನಮ್ಮ ಮುಂದೆ ಬಂದು ತಂದಿರ್ತೀವಿ. ನಿಮ್ಗೆಲ್ರಿಗೂ ಕೈ ಮುಗಿದೀವಿ. ಕುಮಾರಸ್ವಾಮಿ ಸುಳ್ಳನ್ನ ನೀವು ರಿಟರ್ನ್ ಕೇಳ್ತಿರೋ, ನೀವು ಕೇಳಕ್ಕಾಗಲ್ವೋ, ನೀವು ವಿಶ್ವಾಸಕ್ಕೋ ಅಥವಾ ಅವ್ರು ಹಿರಿಯೋರು ಅಂತೋ ಮಾಜಿ ಮುಖ್ಯಮಂತ್ರಿ ಅಂತೋ ನಿಮ್ಮ ಮನೆ ಬರ ಏನಾರ ಮಾಡ್ಕೊಳ್ಳಿ. ನೀವು ಉಂಟು ಅವರುಂಟು. ಒಂದ್ ನಿಮಿಷ ದಯವಿಟ್ಟು ನಾನು ಹೇಳೋ ಗಂಟೆ ಕೇಳ್ಬೇಕಪ್ಪ. ಕೇಳಲ್ಲ ಅಂದ್ರೆ ಕೇಳಲ್ಲ ಅಂತ ಹೇಳೋದು ನಾವು ಹೋಗ್ತೀನಿ. ನೀವ್ ಹೇಳಾಯ್ತಲ್ವಾ, ನಾನು ಉತ್ತರ ಹೇಳೋವರೆಗೂ ಸುಮ್ಮನೆ ಇರ್ಬೇಕು. ಸ್ವಲ್ಪ ಸಮಾಧಾನ, ನಾವು ಉತ್ತರ ಹೇಳೋವರೆಗೂ ಇರ್ರಿ. ಅವರು ಸುಳ್ಳಿಗೆ ಎಲ್ಲ ನಾವು ಉತ್ತರ ಹೇಳಕ್ ಆಗಲ್ಲ. ನಾನು 1000 ಸಲ ಹೇಳಿದ್ವಿ. ನಮ್ಮ ರವಿ ಹೇಳವ್ರೆ, ಗಂಗಾಧರ್ ಮನೆ ಪ್ರೆಸ್ ಮೀಟ್ ಮಾಡಿ ಅವ್ರು ಪದೇ ಪದೇ ನಾನು ಜಾಗ ಕೇಳ್ತಾ ಇದ್ದೀನಿ, ಜಾಗ ಕೊಡ್ತಾ ಇಲ್ಲ ಅಂತ ಹೇಳಿ. ಆಮೇಲೆ MB ಪಾಟೀಲ್ ಇಂಡಸ್ಟ್ರಿಯಲ್ ಮಿನಿಸ್ಟರ್, ಅವರು ಸದನದಲ್ಲಿ ಯಾರೋ ಶಾಸಕರು ಯಾವ್ದೋ ಜಾಗದಲ್ಲಿ ಏನೋ ಕೇಳಿರ್ತಾರೆ, ಅದಕ್ಕೆ ಕೊಡಲ್ಲ ಅಂತ ಹೇಳಿರ್ಬೋದು. ಅದು ಯಾಕೆ ಏನು ಅಂತ ಹೇಳಿ ಅದನ್ನ ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೂ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ಹೇಳೋದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಇವರು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅಥವಾ ಇಂಥ ತಾಲೂಕಿನಲ್ಲಿ ನಾವು ಇಂಥ ಫ್ಯಾಕ್ಟ್ರಿ ಮಾಡ್ಲಿಕ್ಕೆ ನಮ್ಗೆ ಇಷ್ಟು ಜಾಗ ಬೇಕು ಅಂತೇಳಿ ಅವರು ಅರ್ಜಿಯನ್ನ ಸಲ್ಲಿಸಿದಾಗ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು, ಜಾಗ ಕೊಡ್ತಕ್ಕಂಥದ್ದು ನಾವು. ಅವರು ಕಂಪನಿಯವರು ಇಲ್ಲಿವರೆಗೆ ಯಾವುದೇ ಅರ್ಜಿನ KDB ನಲ್ಲಿ ಸಬ್ಮಿಟ್ ಮಾಡಿಲ್ಲ, ಇಲ್ಲಿವರೆಗೆ ಮಾಡಿಲ್ಲ. ನಾವು ಯಾವ ಕಂಪನಿ ಅಂತ ಅವ್ರ ಹೆಸರು ಇಲ್ಲಿವರೆಗೆ ಸರಿಯಾದ ಸ್ಪಷ್ಟವಾದಂತ ಇಂಥ ಕಂಪನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿ ಅವರು. ಅವ್ರು ಏನ್ ಅಂತ್ಕೊಂಡ್ರು, ನಮ್ಗೆಲ್ಲ ಕಿವಿಲಿ ಹೂ ಮಾಡ್ಕೊಂಡವೆ ಇವೆಲ್ಲ, ಹೋದಾಗೆಲ್ಲ ನಾನು 100 ಎಕರೆ ಮಾಡಕ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಜನ ತಪ್ಪು ಕಲ್ಪನೆ ಮಾಡ್ಕೊಂಡು ಅಂತ ಹೇಳ್ಕೊಂಡು ತಿರುಗ್ತಾರೆ. ನಾವು ರವಿ 2-3 ಕಡೆ ಚೆಕ್ ಮಾಡ್ದ, ಎಲ್ಲೂ ಅವ್ರ ಅಪ್ಲಿಕೇಶನ್ ಹಾಕಿಲ್ಲ, ಎಲ್ಲೂ ಅಪ್ಲಿಕೇಶನ್ ಬಂದಿಲ್ಲ. ಅವ್ರ ಮಾತು ಎತ್ತರು ಬಂದಾಗೆಲ್ಲ ನಿಮ್ಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ, ನೀವು ನಮಗ್ ಚಳ್ಳೆ ಹಣ್ಣು ತಿನ್ಸಕ್ ಹೋಗ್ತೀರಾ. ಇದು ಬೇಡ. ಇನ್ನು ಮುಂದೆ ಅವ್ರಿಗೆ ಸ್ವಾಮಿ ಈ ವಿಚಾರ ಬಿಟ್ಬಿಟ್ಟು ಮಾತಾಡ್ರಿ, ನೀವು ಯಾವ್ದು ಅಪ್ಲಿಕೇಶನ್ ಹಾಕಿಲ್ಲ ಅಂತೆ ಬಿಟ್ಬಿಟ್ಟು ಮಾಡಿ. ಯಾವ್ದಾದ್ರು ಅಪ್ಲಿಕೇಶನ್ ಇದ್ರೆ ಕೊಡ್ರಿ, ಇಲ್ಲ ಅಪ್ಲಿಕೇಶನ್ ಕಾಪಿ ಕೊಡ್ರಿ. ಅದ್ ಕೇಳಕ್ ಬರಲ್ವಾ ನಿಮ್ಗೆ? ಕಿವಿ ಹೂ ಮಾಡ್ಕೊಂಡಿದ್ದೀರಾ? ಅಪ್ಲಿಕೇಶನ್ ಕೇಳ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀವು ಮನುಷ್ಯರಲ್ಲ. ನಾನು ಒಂದ್ ನಿಮಿಷ, ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ ಕಣ್ರಿ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲಪ್ಪ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು? ನೋಡ್ರಿ, ಲಾಸ್ಟ್ ಇನ್ನೊಂದ್ ದಿವಸ ಈ ತರ ಮಾತಾಡಿದ್ರೆ ನೋಡಪ್ಪ ನಮ್ಗೆ ಒಂದ್ ನಿಮಿಷ ಹುಡುಗರು ಒಂದ್ ನಿಮಿಷ ಮುಲಾಜ್ ಇಲ್ಲದೆ ಇದ್ರೆ ಯಾಕೆ ಮಾತಾಡ್ತಾರೆ? ಒಂದ್ ನಿಮಿಷ ತಾಳ್ಮೆ ಇದೆ ಕೇಳಿ. ಇದು ಕೇಳಪ್ಪ, ಇಲ್ಲಿ ಸುಮ್ನೆ ಮಾತಾಡ್ಬೇಡ. ಕೇಳಪ್ಪ, ನಾನು ಹೇಳ್ತೀವಿ. ಒಂದ್ ನಿಮಿಷ ಕೇಳಪ್ಪ. ನಾನು ಸ್ಪಷ್ಟವಾಗಿ ಹೋದ್ರು ಅಂತ ಅನ್ನೋದು ಬೇಡ ಅಂತ ಹೇಳ್ತಾ ಇದ್ದೀನಿ. KDB ಇಂಡಸ್ಟ್ರಿಯಲ್ ಮಿನಿಸ್ಟರ್ನ ಯಾವ ಶಾಸಕರು ಕೇಳಿದ್ದಾರೆ, ಯಾವ್ದಕ್ಕೆ ಕೇಳಿದ್ದಾರೆ ಅನ್ನೋ ಡೀಟೇಲ್ ತಗೋ. ಇವ್ರು ಪೋಸ್ಟ್ ಮಾಡ್ತಾ ಇರ್ತಕ್ಕಂಥ ಸುಳ್ಳು ನಮ್ಮ ಮಂಡ್ಯ ಜಿಲ್ಲೆ ವಿಚಾರಕ್ಕಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದ್ದೀನಲ್ಲಪ್ಪ. ನೀನ್ ಅದನ್ನ ಬಿಟ್ಟು ಒಂದ್ ನಿಮಿಷ ಕೇಳಪ್ಪ. ಸುಮ್ಮನೆ ಏನೇನೋ ಮಾತಾಡಬೇಡ, ನೀನ್ ಒಬ್ಬನೇ ಬುದ್ಧಿವಂತ ಅಂತ. ನಿನ್ನ ನಾನು 40 ವರ್ಷ ರಾಜಕಾರಣ ಪಬ್ಲಿಕ್ ಲೈಫ್ ನಲ್ಲಿ ಇದ್ದೀನಿ. ಪಬ್ಲಿಕ್ ಲೈಫ್ ನಲ್ಲಿ ಸುಮ್ಮನೆ ಇರಪ್ಪ. ಒಂದ್ಸಾಲಿ ಹೇಳಿದ್ಮೇಲೆ ಮತ್ತೆ ಅದ್ರ ಕೇಳಬಾರ್ದು. ದಯವಿಟ್ಟು ಹೇಳ್ತಾ ಇದೀನಿ ಕೇಳು. MB ಪಾಟೀಲ್ ಯಾವ ಶಾಸಕರಿಗೆ ಉತ್ತರ ಹೇಳಿದ್ದಾರೆ ಅಂತ ನಾನು ಡೀಟೇಲ್ ತಗೊಂಡು ಕ್ಲಾರಿಫೈ ಬೇಕಾದ್ರೆ ನೀನು ಮಾಡೋಣ. ಮತ್ತೆ MB ಪಾಟೀಲ್ ಅವರು ಹೇಳಿರ್ಬೋದು, ಹೇಳದೇ ಇರ್ಬೋದು, ಆ ವಿಚಾರಕ್ಕೂ ಸಂಬಂಧ ಇಲ್ಲ. ಮಂಡ್ಯ ಜಿಲ್ಲೆನಲ್ಲಿ ಜಾಗ ಬೇಕು ಅಂತ ಹೇಳ್ತಾ ಇದ್ರು. ಯಾವ ಯಾವ ಫ್ಯಾಕ್ಟರಿಯ ಓನರು ಎಲ್ಲ ಅರ್ಜಿ ಹಾಕಿದ್ದಾರೆ? ಹೇಳಿರೋದು ರೆಡಿ ಆಗಿರೋ ಜಾಗ ರೆಡಿ ಇಲ್ಲ, KDB ಇಂದ ಆಟ್ಕೇಕರ ರೆಡಿ ಇಲ್ಲ. ನೀವ್ ಯಾವ ಫ್ಯಾಕ್ಟ್ರಿ ಅಂತ ಹೇಳಿ ನಾವು ಅಪ್ಲಿಕೇಶನ್ ಮಾಡಿ ನಿಮ್ಗೆ ಎಲ್ಲಾ ಜಾಗನೂ ಹಂಗೇನೆ, ಯಾರಿಗೂ ಇದಕ್ಕಿದ್ದಂಗೆನೆ ರೆಡಿ ಇಟ್ಕೊಂಡಿಲ್ಲ. ಅವರು ಅಪ್ಲಿಕೇಶನ್ ಹಾಕಿದ್ರೆ ಎಷ್ಟು ಬೇಕು, ಯಾವ ಏರಿಯಾದಲ್ಲಿ ಕೇಳಿದ್ರೆ ಅದನ್ನ ಅಕ್ವಿಷನ್ ಮಾಡಿ ಕೊಡೋ ಜಾಗ ಪ್ರೊಸೀಜರ್ ಇರೋದು. ಈಗ್ಲೂ ನಾನು ಹೇಳ್ತಾ ಇದ್ದೀನಿ, MB ಪಾಟೀಲ್ ಹೇಳಿ, ಮುಖ್ಯಮಂತ್ರಿಗಳು ಹೇಳಿ, ಉಪಮುಖ್ಯಮಂತ್ರಿ ಹೇಳಿ, ನಾನು ನಮ್ ಶಾಸಕರು ಜವಾಬ್ದಾರಿ ತಗೊಂಡು ಮುಖ್ಯಮಂತ್ರಿ ಅವ್ರ ಹತ್ರ ಕೂತ್ಕೊಂಡು ಐ ಪವರ್ ಕಮಿಟಿಲಿ ನಾನು ಒಬ್ಬ ಮೆಂಬರ್. ಈ ಜಮೀನ್ ಅಲಾಟ್ ಫ್ಯಾಕ್ಟ್ರಿಗಳಿಗೆ ಜಮೀನ್ ಅಲಾಟ್ ಮಾಡ್ತೀವಲ್ರಿ, ಆ ಐ ಪವರ್ ಕಮಿಟಿ ಚೇರ್ಮನ್ ಮುಖ್ಯಮಂತ್ರಿ ಅವರು. ಅದರಲ್ಲಿ ಉಪಮುಖ್ಯಮಂತ್ರಿಯವರು ಮೆಂಬರು, ನಾನು ಮೆಂಬರು, ಪ್ರಿಯಾಂಕ್ ಖರ್ಗೆ ಮೆಂಬರು, DCM ಮೆಂಬರು. ನಾನೇ ಆ ಕಮಿಟಿನಲ್ಲಿ, ಐ ಪವರ್ ಕಮಿಟಿನಲ್ಲಿ ಲ್ಯಾಂಡ್ ಅಲಾಟ್ ಮಾಡ್ತಕ್ಕಂಥದ್ರಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೀನಿ.
ಅದನ್ನ ಬೇಕಾದ್ರೆ ನಿಮ್ಗೆ ಒಂದು ಕಾಪಿ ಕಳಿಸ್ತೀನಿ ಮೆಂಬರ್ ಇರೋದಕ್ಕೆ. ಅವರು ಕ್ಲೀನ್ ಆಗಿ ಅರ್ಜಿ ಕೊಟ್ಟದ್ನ ನನ್ಗೊಂದು ಕೊಡ್ಲಿ. ನನಗೆ ಅವ್ರು ಕೊಡಕ್ ಬೇಜಾರಿದ್ರೆ ಚಲುವರಾಯ ಸ್ವಾಮಿ ಕೊಡ್ಬೇಕಲ್ಲ ಅಂತ ನೀವ್ ಈಸ್ಕೊಡಿ ಸಾಕು, ನಾನು ಅದನ್ನ ಫಾಲೋ ಅಪ್. ಆಯ್ತಾ? ಆಮೇಲೆ ಎಂ ಪಿ ಪಾಟೀಲ್ ವಿಚಾರ ಬಿಟ್ಬಿಡು, ದಯವಿಟ್ಟು ಬಿಟ್ಬಿಡು. ಇಲ್ಲಿ ಕೊಡು. ಆಮೇಲೆ ಬಾ ಮಾತಾಡ್ತೀನಿ, ಬಿಟ್ಬಿಡು ಬಿಟ್ಬಿಡು. ಆಯ್ತು. ಬಿಟ್ಬಿಡು. MP ಪಾಟೀಲ್, ನಾನು ಕೇಳಕ್ಕಾಗ್ತೀನಿ, ಮುಂದೆ ಹೇಳ್ತಾ ಇದ್ದೀನಿ. ಪದೇ ಪದೇ ಕುಮಾರಸ್ವಾಮಿ ಸುಳ್ಳನ್ನ ನಾನು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.